ಜೈ ಭಾರತ್, ವಂದೇ ಮಾತರಂ. ಒಂದು ರಾಷ್ಟ್ರದ ಶಕ್ತಿ ಇರುವುದೇ ಈ ಡಿಫೆನ್ಸ್ ಕ್ಷೇತ್ರದಲ್ಲಿ. ಈ ಡಿಫೆನ್ಸಲ್ಲಿ ಎಷ್ಟು ಬಲಿಷ್ಠವಾಗಿರುತ್ತದೋ ಆ ರಾಷ್ಟ್ರ ಅಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಇನ್ನು ಬೇರೆ ದೇಶದ ಗುಪ್ತಚರ ಅಧಿಕಾರಿಗಳು ಅವರು ಯಾವ ರೂಪದಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವರು ಯಾವ ರೀತಿ ಬಾಯಿ ಬಿಡಿಸ್ತಾರೆ ಅಂತ ಕೂಡ ಹೇಳಕ್ಕಾಗಲ್ಲ. ಈಗ ಅಂಥದೇ ವಿಚಾರ ಭಾರತದ ನೌಕಾದಳಕ್ಕೆ ಸಂಬಂಧಪಟ್ಟ ಅದು ಬೇರೆ ಎಲ್ಲಿಯೂ ಅಲ್ಲ, ನಮ್ಮ ಕಾರವಾರದಲ್ಲಿ ಕೆಲವು ರಹಸ್ಯ ಮಾತುಗಳು ಪಾಕಿಸ್ತಾನಕ್ಕೆ ಸೋರಿಕೆಯಾಗಿದೆ. ಇದರ ಬಗ್ಗೆ ಭಾರತದ NIA ಏಜೆನ್ಸಿ ತನಿಖೆಯನ್ನು ಮುಂದುವರಿಸುತ್ತಿದ್ದರೆ ನಮ್ಮ ಯಾವುದೆಲ್ಲ ವಿಚಾರಗಳು ಸೀಕ್ರೆಟ್ ಲೀಕ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಹಾಗಾದರೆ ನಡೆದದ್ದಾದ್ರೂ ಏನು? ಬನ್ನಿ ತಿಳ್ಕೊಳ್ಳುವ ಸಣ್ಣ ಪ್ರಯತ್ನ ಪಡೋಣ. ನಮ್ಮ ಕರ್ನಾಟಕ ರಾಜ್ಯದ ಕಾರವಾರದಲ್ಲಿ ನೌಕಾ ನೆಲೆಗಳಿವೆ. ಅಲ್ಲಿ ಎಷ್ಟೋ ನೌಕಾ ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗೆ ಅಲ್ಲಿ ತುಂಬಾ ಮಂದಿ ಕೆಲಸಗಾರರು ಕೂಡ ಇದ್ದಾರೆ. ಅವರು ಏನು ಮಾಡ್ತಿದ್ರು ಅಂದ್ರೆ ಅಲ್ಲಿನ ಕೆಲಸಗಾರರ ಜೊತೆ ಸೇರಿ ಅಲ್ಲಿನ ಬಗ್ಗೆ ತಿಳ್ಕೊಳ್ತಿದ್ರು. ಅವರಿಗೆ ಹಣದ ಆಮಿಷ ತೋರಿಸಿ, ಅಷ್ಟು ಮಾತ್ರವಲ್ಲದೆ ಹೀಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ತೋರಿಸಿ ಅವರನ್ನು ಕೆಡ್ಡಗೆ ಬೀಳಿಸುತ್ತಿದ್ರು. ಅಲ್ಲಿ ಯಾರೆಲ್ಲ ಕೆಲಸ ಮಾಡುತ್ತಿದ್ರೋ ಅವರ ಜೊತೆ ಸಲಿಗೆಯಿಂದ ಮಾತನಾಡಿ ಅಲ್ಲಿಂದ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿಕೊಂಡಿದ್ದಾರೆ. ಅದನ್ನು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೂಡ ರವಾನಿಸಿದ್ದಾರೆ. ಭಾರತ 3 ಕ್ಷೇತ್ರದಲ್ಲಿ ಕೂಡ ಶಕ್ತಿಯುತವಾಗಿದೆ. ಭೂದಳ, ವಾಯುದಳ ಹಾಗೂ ನೌಕಾದಳದಲ್ಲಿ ಕೂಡ ಭಾರತ ಶಕ್ತಿಯುತವಾಗಿದೆ. ಈ ಬಂದರಿನಲ್ಲಿ ಯಾವ ಶಿಪ್ಗಳಿವೆ, ಇಲ್ಲಿದ್ದ ಶಿಪ್ಗಳು ಎಲ್ಲೆಲ್ಲೆಲ್ಲ ಹೋಗಿದೆ, ಇಲ್ಲಿ ಯಾವುದೆಲ್ಲ ಮಿಸೈಲ್ಗಳಿವೆ, ಹೀಗೆ ಬೇರೆ ಬೇರೆ ತರದ ವಿಚಾರಗಳನ್ನು ಅಲ್ಲಿ ಮಾಡುತ್ತಿದ್ದ, ಹೀಗೆ ಇನ್ನಿತ ವಿಚಾರಗಳನ್ನು ಅಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗಳಿಂದ ಈ ಪಾಕಿಸ್ತಾನದ ಗುಪ್ತಚರರು ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಅಲ್ಲಿ ಕೆಲಸ ಮಾಡುವವರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಇನ್ಪುಟ್ ಸಿಗ್ತದೆ. ಹೀಗೆ ಬೇರೆ ಬೇರೆ ವಿಚಾರಗಳು ಅವರಿಗೆ ಸಿಗ್ತಾ ಇರ್ತದೆ. ಇದು ಭಾರತದ ಆಂತರಿಕ ಹಾಗೂ ಭದ್ರತೆಗೆ ಧಕ್ಕೆಯಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮುದಗ ಗ್ರಾಮದ ವೇತನ್ ತಾಂಡೆಲ್, ತೋಡೂರಿನ ಸುನಿಲ್, ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಇವರೆಲ್ಲ ಈ ಯುವತಿಯ ಬಲೆಗೆ ಬಿದ್ದಿದ್ದಾರೆ. ಇವಳು ನಿಜವಾಗಿ ಪಾಕ್ ಏಜೆಂಟ್ ಆಗಿದ್ದು ಇವರ ಹತ್ರ ಅವಳು ಸುಳ್ಳು ಹೇಳಿದ್ದಾಳೆ. ಅಂದ್ರೆ ನಾನು ಮರೈನ್ ಕಮಾಂಡ್ ಅಂತ ಹೇಳಿ ಇವರ ಜೊತೆ ಸಲಿಗೆಯಿಂದ ಇದ್ದು ಕೆಲವನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡಿದ್ದಾಳೆ. ಇನ್ನು ಅವಳು ಇವರಿಗೆ ಹೇಗೆ ಪರಿಚಯ ಅಂತ ನೋಡ್ಲಿಕ್ಕೆ ಹೋದ್ರೆ ಅದುವೇ ಈ ಸೋಷಿಯಲ್ ಮೀಡಿಯಾದ ಮೂಲಕ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಾವು ಕೆಲಸ ಮಾಡುವ ಜಾಗದಲ್ಲಿ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಥವಾ ಏನೇ ಇದ್ರೂ ಹಂಚಿಕೊಳ್ಳುತ್ತಾರೆ. ಇದು ಕೆಲವು ನಮ್ಮ ವೈರಿ ರಾಷ್ಟ್ರದ ಏಜೆಂಟ್ಗಳಿಗೆ ಗೊತ್ತಾಗ್ತದೆ. ಅವರು ಏನಾದರೂ ಒಂದು ಪ್ಲಾನ್ ಮಾಡಿ ಈ ವ್ಯಕ್ತಿಗಳ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನ ಪಡುತ್ತಾರೆ. ಹೀಗೆ ಅವರು ನಾನಾ ದಾರಿಯ ಮೂಲಕ ಈ ವ್ಯಕ್ತಿಗಳನ್ನು ಸಂಪರ್ಕಿಸಿ ಆನಂತರ ಸಲುಗೆಯಿಂದ ಇದ್ದು ಒಂದೊಂದೇ ವಿಚಾರವನ್ನು ಬಾಯ್ಬಿಡಿಸ್ತಾರೆ. ಈಗ ಇಲ್ಲಿ ಆಗಿದ್ದು ಹಾಗೇನೆ. ಅವಳು ಕೇವಲ ಇಲ್ಲಿ ಕಾರವಾರದಲ್ಲಿ ಮಾತ್ರ ಮಾಡಿದ್ದಲ್ಲ, ಅವಳು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಕೂಡ ಮಾಡಿರುವ ಸಾಧ್ಯತೆಗಳಿವೆ. ಯಾಕೆಂದ್ರೆ ಇದೊಂದು ಪ್ರಕರಣ ಸಿಕ್ಕಿಬಿದ್ದಿದ್ದೇ ಒಂದು ರೋಚಕ. ಇನ್ನು 2023ರಲ್ಲಿ ವಿಶಾಖಪಟ್ಟಣಂನಲ್ಲಿ ದೀಪಕ್ ಅನ್ನೋ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡ್ತಾರೆ. ಬಳಿಕ ಅವರಿಂದ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿ ಬಯಲಾಗುತ್ತದೆ. ಅದು ಹೇಗೆ ಅಂದ್ರೆ ಈ ದೀಪಕ್ ಅನ್ನೋ ಗ್ಯಾಂಗಿಗೆ ಯಾವ ಖಾತೆಯಿಂದ ಹಣ ಬಿತ್ತೋ ಅದೇ ಖಾತೆಯಿಂದ ಈ ಕಾರವಾರದ ಯುವಕರಿಗೆ ಖಾತೆಗೆ ಹಣ ಬಿದ್ದಿದೆ. ಈ ಪ್ರಕರಣವನ್ನು ನೋಡ್ಲಿಕ್ಕೆ ಹೋದ್ರೆ ಇವರಿಗೆಲ್ಲ ಹಣ ಬಂದಿದ್ದು ಒಂದೇ ಖಾತೆಯಿಂದ. ಇವರು ಬಡವರನ್ನೇ ತಮ್ಮ ಗಾಳಕ್ಕೆ ಬೀಳುವಾಗೆ ಮಾಡ್ತಾರೆ. ಅವರಿಗೆ ಹಣದ ಆಮಿಷ ತೋರಿಸಿ ಅವರನ್ನು ಬಲೆಗೆ ಬೀಳಿಸುತ್ತಾರೆ. ಇದರ ಬಗ್ಗೆ NIA ಸೀರಿಯಸ್ ಆಗಿ ತನಿಖೆ ನಡೆಸುತ್ತಿದ್ದಾರೆ.